ಹಾಯ್ ಫ್ರೆಂಡ್ಸ್, ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಕನಸಿನಲ್ಲಿ ಅಪರಿಚಿತರು ಕಾಣಿಸಿಕೊಂಡರೆ ಏನರ್ಥ ಅಂತ ಗೊತ್ತಾ? ಕೆಲವೊಮ್ಮೆ ನಾವು ನಮ್ಮ ಕನಸಿನಲ್ಲಿ ಅಪರಿಚಿತರನ್ನು ನೋಡುತ್ತೇವೆ. ಅಂತಹ ಸಂದರ್ಭಗಳಲ್ಲಿ ನಾವು ಕನಸಿನಲ್ಲಿ ಕಾಣಿಸಿಕೊಂಡವರು ಯಾರೆಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇವೆ ಹೊರತು ಆ ಕನಸು ನಮಗೆ ಏನನ್ನು ಹೇಳಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಹೋಗುವುದಿಲ್ಲ. ನಿಮ್ಮ ಕನಸಿನಲ್ಲೂ ಅಪರಿಚಿತರು ಕಾಣಿಸಿಕೊಂಡಿದ್ದಾರಾ? ಕನಸಿನಲ್ಲಿ ಅಪರಿಚಿತರು ಕಾಣಿಸಿಕೊಂಡರೆ ಅದು ನಮಗೆ ಯಾವ ಅರ್ಥವನ್ನು ನೀಡುತ್ತದೆ ಎಂಬುದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ಕನಸಿನಲ್ಲಿ ಯಾರೋ ನಿಮ್ಮನ್ನು ಹಿಂಬಾಲಿಸುವಂತೆ ಅಥವಾ ಅಪರಿಚಿತ ವ್ಯಕ್ತಿಗಳ ಕನಸು ಬಿದ್ದರೆ ಅಂತಹ ಕನಸುಗಳ ಅರ್ಥವೇನೆಂದು ಇಂದಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮೊದಲನೇದು, ಆಧ್ಯಾತ್ಮಿಕ ಸಂದೇಶ ದೊರೆಯುವುದು. ನಿಮಗೆ ಪರಿಚಯವಿಲ್ಲದ ವ್ಯಕ್ತಿಯ ಬಗ್ಗೆ ಕನಸು ಬಿದ್ದರೆ ನೀವು ಆಧ್ಯಾತ್ಮಿಕ ಸಂದೇಶವನ್ನು ಸ್ವೀಕರಿಸುತ್ತಿರುವಿರಿ ಎಂಬುದರ ಸೂಚನೆಯಾಗಿದೆ. ಕನಸಿನಲ್ಲಿ ಸಂಪೂರ್ಣವಾಗಿ ಅಪರಿಚಿತ ವ್ಯಕ್ತಿಯನ್ನು ನೋಡುವುದು ಆಧ್ಯಾತ್ಮಿಕ ಪ್ರಪಂಚದ ಗುಪ್ತ ಸಂದೇಶವೆನ್ನುವ ನಂಬಿಕೆಯಿದೆ. ಅಂತಹ ಸಾಂಕೇತಿಕ ಮತ್ತು ಗುಪ್ತ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಆಸೆಗಳು ಮತ್ತು ನಿಮ್ಮ ಸುತ್ತಮುತ್ತಲೂ ಹರಡುವ ಸಮಸ್ಯೆಗಳ ಬಗ್ಗೆ ನಿಮಗೆ ನಿರ್ದಿಷ್ಟ ಮಟ್ಟದ ಒಳನೋಟ ಇರಬೇಕಾದದ್ದು ಅತ್ಯವಶ್ಯಕ. ಎರಡನೆಯದು, ಹೊಸ ಅನುಭವದ ಸೂಚನೆ. ನಿಮ್ಮ ಕನಸಿನಲ್ಲಿ ಅಪರಿಚಿತರನ್ನು ನೋಡುವುದು ನಿಮ್ಮ ನಿಜ ಜೀವನದಲ್ಲಿ ನೀವು ಅನನ್ಯ ಮತ್ತು ಹೊಸದನ್ನು ಅನುಭವಿಸಲಿರುವಿರಿ ಎಂಬ ಶಕುನವಾಗಿದೆ. ಅಪರಿಚಿತರನ್ನು ಭೇಟಿಯಾಗುವುದು ನಿಸ್ಸಂದೇಹವಾಗಿ ಒಂದು ವಿಶಿಷ್ಟ ಅನುಭವವಾಗಿದ್ದು ಅದು ಕೆಲವೊಮ್ಮೆ ನಿಮಗೆ ಶುಭ ಸೂಚನೆಯನ್ನು ನೀಡಬಹುದು ಹಾಗೂ ಕೆಲವೊಮ್ಮೆ ಅಶುಭ ಸೂಚನೆಯನ್ನು ನೀಡಬಹುದು. ಮೂರನೆಯದು, ಮನಸ್ಸು ನಿಮ್ಮನ್ನು ಸಿದ್ಧಗೊಳಿಸುವುದು. ನೀವು ಯಾರನ್ನಾದರೂ ನೋಡಿದಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮನಸ್ಸು ಅಪರಿಚಿತರನ್ನು ಎದುರಿಸಲು ನಿಮ್ಮನ್ನು ಸಿದ್ಧಪಡಿಸುತ್ತದೆ. ಸಾಮಾಜಿಕ ಆತಂಕವನ್ನು ಎದುರಿಸುತ್ತಿರುವ ಜನರು ಮತ್ತು ಇತರರೊಂದಿಗೆ ಸಂವಹನ ನಡೆಸಲು ಕಷ್ಟಪಡುವ ಜನರು ಅಂತಹ ಕನಸುಗಳನ್ನು ಕಾಣುವ ಸಾಧ್ಯತೆ ಇದೆ. ನಿಮ್ಮ ಕನಸಿನಲ್ಲಿ ಇಮ್ಯಾಜಿನೇಷನ್ ಸನ್ನಿವೇಶವನ್ನು ನಿಮಗೆ ಪ್ರಸ್ತುತಪಡಿಸಲು ನಿಮ್ಮ ಮನಸ್ಸು ನಿದ್ರೆಯ ಸಮಯವನ್ನು ಬಳಸಿಕೊಳ್ಳುತ್ತದೆ. ನಾಲ್ಕನೆಯದು, ಅಪಾಯದ ಸೂಚನೆ. ಅಪರಿಚಿತರು ನಿಮ್ಮ ಕನಸಿನಲ್ಲಿ ನಿಮ್ಮನ್ನು ಹಿಂಬಾಲಿಸಿದರೆ ಅದು ಯಾವುದೋ ಬೆದರಿಕೆ ಅಥವಾ ಅಪಾಯದ ಸೂಚನೆಯಾಗಿರಬಹುದು. ಇದು ನಿಮ್ಮನ್ನು ತಲುಪಲು ಅಥವಾ ನಿಮ್ಮ ಸುತ್ತಲಿನ ನಕಾರಾತ್ಮಕ ಕಂಪನಗಳ ಹೆಚ್ಚಳದ ಕಡೆಗೆ ಸುಳಿವು ನೀಡಲು ಕಾಯುತ್ತಿರುವ ಕತ್ತಲೆಯ ಎಚ್ಚರಿಕೆ ಅಥವಾ ಶಕುನ ಎನ್ನಬಹುದು. ಐದನೆಯದು, ನಿಮ್ಮ ಸಾಮರ್ಥ್ಯವನ್ನು ಅರ್ಥೈಸುವುದು. ನಿಮಗೆ ಪರಿಚಯವಿಲ್ಲದ ವ್ಯಕ್ತಿಯ ಬಗ್ಗೆ ನೀವು ಕನಸಿನಲ್ಲಿ ನೋಡಿದರೆ ನಿಮ್ಮ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿದಿಲ್ಲ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು ಹಾಗೂ ಇಂತಹ ಕನಸುಗಳು ನಿಮ್ಮ ಉಪಪ್ರಜ್ಞೆಯು ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಹೇಳುತ್ತದೆ ಅಥವಾ ನಿಮ್ಮ ಸಾಮರ್ಥ್ಯವನ್ನು ನಿಮಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿರಬಹುದು. ಆರನೆಯದು, ಋಣಾತ್ಮಕ ಭಾವನೆಗಳ ಸೂಚನೆ. ನಿಮಗೆ ಪರಿಚಯವಿಲ್ಲದವರ ಬಗ್ಗೆ ಕನಸು ಕಾಣುವುದು ಮತ್ತು ನಿಮ್ಮ ಕನಸಿನಲ್ಲಿ ಸಾಯುವುದನ್ನು ನೋಡಿದರೆ ನಿಮ್ಮ ನಿಜ ಜೀವನದಲ್ಲಿನ ಅನಿಶ್ಚಿತತೆಗಳಿಂದ ನೀವು ಮುಕ್ತರಾಗುವ ಸಮಯ ಬಂದಿದೆ ಎಂದು ಹೇಳುತ್ತದೆ. ಸಾವಿನ ಪರಿಕಲ್ಪನೆಯು ಸಾಮಾನ್ಯವಾಗಿ ಋಣಾತ್ಮಕ ಅಥವಾ ಅಹಿತಕರ ಭಾವನೆಗಳನ್ನು ಹುಟ್ಟುಹಾಕುತ್ತದೆ. ಏಳನೆಯದು, ಪುರುಷ ಶಕ್ತಿಯ ಪರಿಚಯ. ನಿಮಗೆ ಪರಿಚಯವಿಲ್ಲದ ವ್ಯಕ್ತಿಯ ಬಗ್ಗೆ ನೀವು ಕನಸಲ್ಲಿ ಕಾಣುತ್ತಿದ್ದರೆ ಮತ್ತು ಆ ವ್ಯಕ್ತಿಯು ನಿಮ್ಮ ಕನಸಿನಲ್ಲಿ ಈಜುವುದನ್ನು ನೋಡಿದರೆ ಇದು ನಿಮ್ಮಲ್ಲಿ ಪುರುಷ ಶಕ್ತಿ ಅಡಕವಾಗಿರುವುದನ್ನು ಸೂಚಿಸುತ್ತದೆ. ಈ ರೀತಿಯ ಕನಸನ್ನು ಕಾಣುವುದು ಎಂದರೆ ನಿಮ್ಮ ಉಪಪ್ರಜ್ಞೆಯು ಹೆಚ್ಚು ಪುರುಷ ಶಕ್ತಿಯ ಬಗ್ಗೆ ಒಲವು ತೋರುತ್ತಿದೆ ಎಂಬುದಾಗಿದೆ. ಎಂಟನೆಯದು, ಆತ್ಮವಿಶ್ವಾಸದ ಪರಿಚಯ. ನಿಮ್ಮ ಕನಸಿನಲ್ಲಿ ಅಪರಿಚಿತರನ್ನು ನೋಡುವುದು
ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಎಷ್ಟು ಹೋರಾಡುತ್ತಿದ್ದೀರಿ ಎಂಬುದರ ಸಾಂಕೇತಿಕ ಸೂಚನೆಯಾಗಿದೆ. ಅಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಪ್ರಸ್ತುತ ಎಲ್ಲ ಪ್ರತಿಬಂಧಗಳು ಅಥವಾ ಹೋರಾಟಗಳ ಕಡೆಗೆ ಸೂಕ್ಷ್ಮವಾದ ಸುಳಿವನ್ನು ನೀಡುತ್ತದೆ. 9ನೇಯದು ಪ್ರಾಮಾಣಿಕತೆಯ ಕೊರತೆಯನ್ನು ಸೂಚಿಸುತ್ತದೆ. ನಿಮಗೆ ಪರಿಚಯವಿಲ್ಲದ ವ್ಯಕ್ತಿಯ ಬಗ್ಗೆ ಕನಸುಗಳನ್ನು ಹೆಚ್ಚಾಗಿ ನೋಡುತ್ತಿದ್ದರೆ ನೀವು ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿಲ್ಲ ಎಂಬುದರ ಸೂಚನೆಯಾಗಿದೆ. ಅಗತ್ಯ ಇಲ್ಲದ ಭಾವನೆಗಳು ಅಥವಾ ಪ್ರಶ್ನೆಗಳು ನಿಮ್ಮ ಕನಸಿನಲ್ಲಿ ಅಪರಿಚಿತರಂತೆ ಕಾಣಿಸಬಹುದು ಮತ್ತು ನಿಮ್ಮ ಉಪಪ್ರಜ್ಞೆಯು ನಿಮ್ಮಲ್ಲಿ ಭಯ ಅಥವಾ ಕಷ್ಟಕರ ಪ್ರಶ್ನೆಗಳನ್ನು ಎದುರಿಸುವಂತೆ ಮಾಡಲು ಪ್ರಯತ್ನಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇಂದಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.